ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ, ಬರೀ ಇವತ್ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಬಂದು ಪುಂಡಿ ಪಲ್ಲೆ ಚಟ್ನಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಲೆ ಚಟ್ನಿ. ಬರ್ರಿ ಮಾಡೋದ್ ನೋಡೋಣ. ಮೊದ್ಲಿಗೆ ಇಲ್ಲಿ ನಾನು ಗ್ಯಾಸ್‌ನ ಆನ್ ಮಾಡ್ಕೊಂಡು ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು, ಪುಂಡಿ ಪಲ್ಲೆನ ಸೋಸ್‌ಬಿಟ್ಟು ತೊಳೆದು ಸ್ವಲ್ಪ ಆರಿಸಿ ತಗೊಂಡಿನಿ ನೋಡ್ರಿ. ಯಾಕಂದ್ರೆ ಪುಂಡಿ ಪಲ್ಲೆ ಚಟ್ನಿ ಮಾಡೋಕ್ಕಿಂತ ಒಂದ್ ಅರ್ಧ ತಾಸಾದ್ರೂ ಮುಂಚೆನೆ ತೊಳೆದು ಸ್ವಲ್ಪ ಒಂದ್ ಕಾಟನ್ ಬಟ್ಟೆ ಒಳಗ ಆರಾಕ್ ಹಾಕ್ಬಿಟ್ರಿ. ಅದ್ರಲ್ಲಿ ಎಲ್ಲ ನೀರು ಹೋಗ್ಬಿಟ್ಟಿರುತ್ತ. ಇವಾಗ್ ನೋಡ್ರಿ ಒಂದ್ ಕಡಾಯಿ ತಗೊಂಡು ನಾನು ಅದನ್ನ ಹುರಿಯಾಕತ್ತೀನಿ. ಇದನ್ನ ನೀಟಾಗಿ ಏನು ಪುಂಡಿ ಪಲ್ಲೆ ಇರುತ್ತಲ್ಲ ಪೂರ್ತಿಯಾಗಿ ಹುರ್ಕೋಬೇಕಾಗತ್ತ. ಹುರಿಯುವಾಗ ಒಂಚೂರ್ ಎಣ್ಣಿ ಹಾಕೊಂಡ್ಬಿಡ್ರಿ. 1 ಸ್ಪೂನ್ ಎಣ್ಣಿ ಹಾಕೊಂಡ್ಬಿಟ್ರಿ ಅಂದ್ರ ಅದು ಏನೈತಲ್ಲ ಜಲ್ದಿನ ಹುರಿಯಾಕ ನಮ್ಗ ಅನುಕೂಲ ಆಗತ್ತ ಅಂತೇಳಿ. ಇವಾಗ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಪುಂಡಿ ಪಲ್ಲೆ ನೋಡ್ರಿ ಕಡಾಯಿ ಫುಲ್ ಇತ್ತು. ಇವಾಗ ನೋಡಿದ್ರೆ ಒಂದಿಷ್ಟೇ ಆಯ್ತು. ಇದು ಬಂದು ಪೂರ್ತಿಯಾಗಿ ಹುರಿಯೋದೆಲ್ಲ ಏನೈತ್ ನೋಡ್ರಿ ಕಂಪ್ಲೀಟ್ ಆಯ್ತು. ಇದು ಬಂದು ಬಾಳ ಜಲ್ದಿ ಆಗತ್ತ. ನಿಮಗ್ ಟೈಮ್ ಹಿಡಿಯಂಗಿಲ್ಲ. ಮತ್ತ್ ಈ ಚಟ್ನಿ ಏನಾರ ಮಾಡಿದ್ರ ನೀವು ಯಾವ್ದೇ ಸೈಡ್ ಪಲ್ಯ ಬೇಕಾಗಿಂಗಿಲ್ಲ. ಅದ್ರೊಳಗ್ ನಮ್ ಉತ್ತರ ಕರ್ನಾಟಕ ಕಡೆ ಏನೈತಿ ನೋಡ್ರಿ ಜೋಳದ ರೊಟ್ಟಿ ಜೊತೆ ಅಂತೂ ಫುಲ್ ಪರ್ಫೆಕ್ಟ್ ಒಂದ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ನಾನು ಅದೇ ಒಂದ್ ಕಡಾಯಿ ಒಳಗನ ಒಂದ್ 2 ಸ್ಪೂನ್ ಎಣ್ಣೆ ಹಾಕೊಂಡೆ ನೋಡ್ರಿ. ಹಾಕೊಂಡ್ಬಿಟ್ಟು ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಲ್ಲ ತಗೊಂಡಿದೀನಿ. ಯಾಕಂದ್ರ ಅದು ಚಟ್ನಿ ಜೊತೆ ಹಾಕೊಳಕ್ ಅಂತೇಳಿ ಅದೇ ಕಡಾಯಿಗೊಳಗ ಒಂಚೂರು ಎಣ್ಣೆ ಹಾಕೊಂಡ್ಬಿಟ್ಟು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಹುರಿಯೋಣ ನೋಡ್ರಿ. ಸ್ವಲ್ಪ ಅದು ಸಾಫ್ಟ್ ಆಗ್ಲಿ ಅಲ್ಲಿವರೆಗೂ ಹುರ್ಕೊಳ್ಳೋಣ. ಜಾಸ್ತಿ ಟೈಮ್ ಏನ್ ತಗೊಳಲ್ಲ. ನೋಡ್ತಿರ್ಬೋದು ನೀವು ಇಲ್ಲಿ ಫ್ರೈ ಆಯ್ತಲ್ಲ. ಇಷ್ಟ ಆದ್ರೆ ಸಾಕು. ಇವಾಗ ನಾನು ಗ್ಯಾಸ್‌ನ ಆಫ್ ಮಾಡ್ಕೋತೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ಇವಾಗ ಏನೈತ್ ನೋಡ್ರಿ ಒಂದು ಮಿಕ್ಸಿ ಜಾರ್‌ನ ತಗೊಂಡೀನಿ. ಇಷ್ಟೊತ್ತವರೆಗೂ ಏನ್ ಸೈಡ್ ಇಟ್ಟಿದ್ವಲ್ಲ ಪುಂಡಿ ಪಲ್ಲೆ ಕೂಡ ತಣ್ಣಗಾಗೈತಿ. ಸೊ ಇವಾಗ ಇದನ್ನ ಒಂದ್ ಮಿಕ್ಸಿ ಜಾರಿಗೆ ಹಾಕೊಳತೀನಿ ನೋಡ್ರಿ. ಇದು ಆಕ್ಚುಲಿ ಬಂದು ನಿಮ್ಗ ಹಿಂಡಿ ಕಲ್ಲ್ ಅಂತ ಏನ್ ಇರುತ್ತ ನೋಡ್ರಿ ಅದ್ರೊಳಗ್ ಬೇಕಾದ್ರೆ ನೀವು ಕುಟ್ಬೋದು. ಇಲ್ಲ ಅಂದ್ರೆ ಮಿಕ್ಸಿಗೆ ಹಾಕೋಬಹುದು. ಆಕ್ಚುಲಿ ಹೇಳ್ಬೇಕಾದ್ರೆ ಕಲ್ಲೊಳಗ್ ಕುಟ್ಟಿದ್ರೆ ಅದು ಇನ್ನೂ ಟೇಸ್ಟ್ ಆಗಿ ಬರುತ್ತ. ಇವಾಗ ನಾನು ಹಸಿಮೆಣಸಿನಕಾಯಿ ಮತ್ತೆ ಸ್ವಲ್ಪ ಜೀರಿಗೆ, ಉಪ್ಪು, ಬೆಲ್ಲ ಎಲ್ಲಾ ಹಾಕೊಂಡ್ ನೋಡ್ರಿ. ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ಮಿಕ್ಸಿ ಮಾಡ್ಕೊಂಡ್ ಬಂದ್ಬಿಟ್ಟೆ. ಮತ್ತೆ ಇನ್ನೊಂದ್ ವಿಶೇಷ ಏನಂದ್ರ, ಈ ಪುಂಡಿ ಪಲ್ಯ ನೀವು ಆರಾಮಾಗಿ 8 ರಿಂದ 10 ದಿನ ಆರಾಮಾಗಿ ಇಟ್ಕೋಬಹುದು. ಮತ್ತೆ ಎಲ್ಲಾರ ಟ್ರಾವೆಲಿಗ್ ಹೋದ್ರ ಆರಾಮಾಗಿ ಕ್ಯಾರಿ ಮಾಡ್ಬೋದು. ನಮ್ ಕಡೆ ಏನಿದ್ರು ನೋಡ್ರಿ ಎಲ್ಲೇ ಹೋದ್ರು ಪುಂಡಿ ಪಲ್ಯ ಚಟ್ನಿ ಬೇಕೇ ಬೇಕು. ಸೊ ಇವಾಗ ಒಂದ್ ಬೌಲಿಗೆ ತೆಗೆದ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಬಂದು ಸ್ವಲ್ಪ ಎಣ್ಣೆನ ಹಾಕೊಳತೀನಿ ನೋಡ್ರಿ. 2 ರಿಂದ ಒಂದ್ 3 ಸ್ಪೂನ್ ಎಣ್ಣೆ ಹಾಕೋಬೇಕಾಗತ್ತ. ಸೊ ಎಣ್ಣೆ ಹಾಕೊಂಡ್ಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ ನೋಡ್ರಿ. ನಾನು ಆಕ್ಚುಲಿ ಈ ರೆಸಿಪಿನ ನಾನು ಮುಂಚೆನೂ ಹಾಕಿನಿ. ಬಟ್ ಅದ್ರೊಳಗ ವಿತೌಟ್ ಒಗ್ಗರಣೆ ಐತಿ. ಬಟ್ ಪುಂಡಿ ಪಲ್ಲೆ ಚಟ್ನಿಗೆ ಒಗ್ಗರಣೆ ಹಾಕ್ಬೇಕಂತೇನು ಇಲ್ಲ. ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಹಾಕಿಲ್ಲ ಅಂದ್ರೂ ಅಷ್ಟೇ ಟೇಸ್ಟ್ ಆಗಿನೂ ಇರುತ್ತೆ. ಸೊ ನಿಮಗೇನಾದ್ರು ಆಯಿಲ್ ಇಷ್ಟ ಇಲ್ಲ ಅಂದೋರು ಬೇಕಂದ್ರೆ ನಿಮ್ಗೆ ಆ ರೆಸಿಪಿ ನನ್ನ ಚಾನಲ್ ಒಳಗಡೆ ಇರುತ್ತ. ನೀವ್ ಒಂದ್ಸರಿ ಹೋಗಿ ನೋಡ್ಕೊರಿ. ನೋಡ್ರಿ ಎಣ್ಣೆ ಬಿಸಿ ಆಗ್ತಿದ್ದಂಗ ಏನೈತಲ್ಲ ಜೀರಿಗೆ, ಸಾಸ್ವಿ ಮತ್ತೆ ಬೆಳ್ಳುಳ್ಳಿನ ಹಾಕಿದೆ ನಾನು. ಹಾಕಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡ್ಬಿಟ್ಟು ಇಲ್ಲಿ ಬಂದು ಇದು ಬ್ಯಾಡಗಿ ಮೆಣಸಿನಕಾಯಿ ಹಾಕೊಂಡೀನಿ. ಯಾಕಂದ್ರೆ ಖಾರ ಇರಲ್ಲ ಟೇಸ್ಟ್ ಆಗಿರುತ್ತಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಇವಾಗ ನಾವು ಅದನ್ನ ಪುಂಡಿ ಪಲ್ಲೆ ಚಟ್ನಿ ಸೇರಿಸ್ಕೊಂಡ್ಬಿಟ್ರ ಪುಂಡಿ ಪಲ್ಲೆ ಚಟ್ನಿ ರೆಡಿ ಆಗ್ಬಿಡುತ್ತೆ. ನಿಮಗೆ ಇಲ್ಲಿ ಟೈಮಿಂಗ್ ನೋಡಕ್ ಗೊತ್ತಾಗತ್ತೆ ಅನ್ಕೋತೀನಿ. ಬಾಳ ಅಂದ್ರೆ ಈಜಿ ಆಗುವಂತದ್ದು ಮತ್ತೆ ಬಾಳ ಜಲ್ದಿ ಆಗುವಂತದ್ದು. ಯಾವಾಗ ನಿಮಗ್ ಪಲ್ಯ ಏನಾದ್ರು ಮಾಡಕ್ಕ ಟೈಮ್ ಇಲ್ಲ, ಇಲ್ಲ ಏನ್ ಮಾಡ್ಲಪ್ಪ ಅಂತ ಅನಿಸ್ದಾಗ ಈ ರೀತಿ ಚಟ್ನಿ ಮಾಡ್ಬಿಟ್ರೆ ನೀವು 2 ದಿನಾನು ಆರಾಮಾಗಿ ತಿಂತಾರ. 2 ರೊಟ್ಟಿ ತಿನ್ನೋರು ಆರಾಮಾಗಿ 4 ರೊಟ್ಟಿ ತಿಂತಾರ ನೋಡ್ರಿ. ಸೊ ನೀವ್ ಒಂದ್ಸಲ ಮನಿಯೊಳಗ ಟ್ರೈ ಮಾಡ್ರಿ. ನಿಮಗ್ ಈ ರೆಸಿಪಿ ಹೆಂಗ್ ಅನಿಸ್ತಂತ ನಂಗ ಕಮೆಂಟ್ ಬಾಕ್ಸ್ ಒಳಗ್ ಹೇಳ್ರಿ. ನಿಮಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ನನ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ನಾನ್ ಅವಾಗ್ಲೇ ಹೇಳ್ದಂಗ ನಿಮಗೇನಾರ ವಿತೌಟ್ ಆಯಿಲ್ ಬೇಕಾಗಿತ್ತಂದ್ರ ಅದನ್ನ ಆ ಚಟ್ನಿ ಕೂಡ ಅದ್ರೊಳಗ್ ರೆಸಿಪಿ ಶೇರ್ ಮಾಡೀನಿ. ನೀವು ಆ ರೀತಿನೂ ಸಹ ಮಾಡ್ಕೋಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.